ನಮ್ಮ ಮನೇಲಿ ಯಾವತ್ತಿಂದನೂ ಮುತ್ತಜ್ಜಿ ಕಾಲದಿಂದನೂ ಅಡುಗೆಯವರಿದ್ರು. ಈಗ ನನಗೂ ಇಂಟ್ರೆಸ್ಟ್ ಇಲ್ಲ ಅಡುಗೆಲಿ. ಕೆಲವು ಮಕ್ಳದು ಅವ್ರದ್ದು ಮನ್ಸಿನಲ್ಲಿ ಏನೋ ಇರುತ್ತಲ್ಲ, ಅದನ್ನ ನನ್ನ ಹತ್ರನೇ ಹೇಳ್ಕೊಳ್ತಾರೆ, ಎಲ್ಲರೂ ಹೇಳ್ಕೊತಾರೆ, ಓಪನ್ ಅಪ್ ಆಗ್ತಾರೆ. ಇನ್ ಚಿಕ್ಕ ಮಕ್ಳು ಅಷ್ಟೇ. ಸೊ ನನ್ಗೆ ಯಾವಾಗ ನನಗೇನ್ ಸಿಗ್ಲಿಲ್ಲ ನಾನು ತುಂಬಾ ಅದನ್ನ ಕೊಡ್ತೀನಿ ಮಕ್ಳಿಗೆ. ವಂಡರ್ಫುಲ್, ಎಂತ ಒಳ್ಳೆ ಗೆಸ್ಚರ್ ನೋಡಿ. ಹೌದು. ನಿಮ್ಮ ರಿಯಲ್ ಲೈಫ್ ಇನ್ನೊಬ್ಬ ಹೀರೋ? It was pretty much the same as my father, little emotionless. Okay. That is my destiny in this lifetime. That ನನಗೆ ಅನ್ಸುತ್ತೆ, ನನಗೆ ಆ ಇಮೋಷನಲ್ ಫುಲ್ಫಿಲ್ಮೆಂಟ್ ಯಾವತ್ತೂ ಸಿಗೋದಿಲ್ಲ. that is my destiny. ಅದಕ್ಕೆ ನಾನು ಅದನ್ನು ನೋಡಕ್ ಹೋಗಲ್ಲ. ಸೊ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇವಾಗ ಏನೂ ಇಲ್ಲ, ಝೀರೋ. ಆ್ಯಂಡ್ ಇವಾಗ ತುಂಬಾ ಪೀಸ್ಫುಲ್ ಆಗಿದ್ದೀನಿ. ನಂಗೆ ಅದು ಬೇಕಿಲ್ಲ ಎಕ್ಸ್ಪೆಕ್ಟೇಷನ್ಸ್. ಈಗ ನನ್ನನ್ನು ನಾನು ಪ್ರೀತಿ ಮಾಡ್ಕೋತೀನಿ. ನೂರೊಂದು ನೆನಪು. ಐ ಥಿಂಕ್ ನನಗೆ ಎಷ್ಟು ಪ್ರೀತಿ ಕೊಡಬೇಕು, ಧಾರೆ ಎರಿಬೇಕು ಯಾರ್ದಾರೋ ಮೇಲೆ ಅಂತ ಇತ್ತು, ಅದಷ್ಟು ಮಾಡಿದೆ. ನನ್ನ ಮಕ್ಳೊಂದೇ ಅಲ್ಲ, ನಮ್ಮ ಚಿಕ್ಕಪ್ಪನ ಮಕ್ಳಿದ್ದಾರೆ, ಎಲ್ಲಾ ಮಕ್ಳು ಸೇರಿಸ್ಕೊಂಡು. ಇನ್ಫ್ಯಾಕ್ಟ್ ನಾವು ಲಾಸ್ಟ್ ವೀಕ್ ಪ್ಲಾನ್ ಮಾಡಬೇಕಾಗಿ ಶೂಟಿಂಗು, ಮೇಡಮ್ ಅವರ ರಿಲೇಟಿವ್ ಮಕ್ಳುಗಳು ಬಂದಿದ್ದಾರೆ, ನಾನು ಅವ್ರನ್ನ ಸುತ್ತಿಸ್ಬೇಕು, ನನ್ಗೆ ವೀಕೆಂಡ್ ಸುತ್ತಿಸ್ಬಿಡ್ತೀನಿ, ನೆಕ್ಸ್ಟ್ ವೀಕ್ ಅಲ್ಲಿ ಮಾಡ ಅಂತ ಹೇಳಿದ್ರಿ. ನನಗೆ ಬಹಳ ಇಷ್ಟ, ಮಕ್ಳು ಅಂದ್ರೆ ಇಷ್ಟ. ಆಮೇಲೆ ಕೆಲವು ಮಕ್ಳದು ಅವ್ರದ್ದು ಮನ್ಸಿನಲ್ಲಿ ಏನೋ ಇರುತ್ತಲ್ಲ, ಅದನ್ನ ನನ್ನ ಹತ್ರನೇ ಹೇಳ್ಕೊಳ್ತಾರೆ, ಎಲ್ಲರೂ ಹೇಳ್ಕೊತಾರೆ, ಓಪನ್ ಅಪ್ ಆಗ್ತಾರೆ. ಇನ್ ಚಿಕ್ಕ ಮಕ್ಳು ಅಷ್ಟೇ. ಸೊ ನನ್ಗೆ ಯಾವಾಗ ನನಗೇನ್ ಸಿಗ್ಲಿಲ್ಲ ನಾನು ತುಂಬಾ ಅದನ್ನ ಕೊಡ್ತೀನಿ ಮಕ್ಳಿಗೆ. ವಂಡರ್ಫುಲ್, ಎಂತ ಒಳ್ಳೆ ಗೆಸ್ಚರ್ ನೋಡಿ ಅಮ್ಮ. ಆಗಿನ ಕಾಲದಲ್ಲಿ ಈ ಶಾಸ್ತ್ರ, ಸಂಪ್ರದಾಯ, ಜಾತಕ, ಮತ್ತೊಂದು ಮಗದೊಂದು ತುಂಬಾ ಜನ ನಂಬೋದು. ಹೌದು ಹೌದು. ಅಮ್ಮನ ಜಾತಕ ಆಗ್ಲಿ ಮತ್ತೊಂದಾಗ್ಲಿ ಅವ್ರ ಅಪ್ಪ ಅಮ್ಮ ಯಾವತ್ತೂ ಎಲ್ಲೂ ತೋರಿಸಿ ಇಲ್ಲ ಅನ್ಸುತ್ತೆ. ಬಿಕಾಸ್ ಅವ್ರು ಲವ್ ಮಾಡಿ ಮದ್ವೆ ಆಗ್ತೀವಿ ಅಂತ ಆದ್ರಲ್ಲ, ಸೊ ತೋರ್ಸಿಲ್ಲ ಅನ್ಕೊಂಡಿದೀವಿ. ಈ ಸರಳ ಸುಬ್ಬರಾವ್ ಅಲ್ಲಿ ಬಂದಂತ ವಸಂತ ಗಾನ, ಅದರಲ್ಲಿ ಇರೋ ಕೆಲವು ಆ ಗಂಡ ಹೆಂಡತಿಯ ಅಂಶಗಳು, ಪರ್ಟಿಕ್ಯುಲರ್ಲಿ ರೊಮ್ಯಾಂಟಿಕ್ ಅದೆಲ್ಲ ಅಪ್ಪ ಅಮ್ಮಂದೇ ಅದು ಕೆಲವೆಲ್ಲ. ಅದ್ರಲ್ಲೂ ಅದೇ ನಮ್ಮ ಅಮ್ಮ ಸ್ವಲ್ಪ ಸ್ಥೂಲಕಾಯ ಆಗಿದ್ರು, 2 ಮಿಸ್ಕ್ಯಾರೇಜು ಎಲ್ಲ ಆಗಿತ್ತು. ನಮ್ಮ ತಂದೆ ತುಂಬಾ ಸಣ್ಣ, ಅವ್ರು ಟೆನ್ನಿಸ್ ಪ್ಲೇಯರು. ನಮ್ಮ ಅಪ್ಪ ಅಂಟಿಲ್ ಹಿ ವಾಸ್ 87 ಟೆನ್ನಿಸ್ ಆಡೋರು. ಸೊ 87 ತನಕ ಆಡೋರು ಅವರು. ಹಿ ಪಾಸ್ಟ್ ಅವೇ ಇನ್ 87. ಫ್ಯೂ ಮಂತ್ಸ್ ಅವ್ರು ಪಾಸ್ ಅವೇ ಆಗೋ ಮುಂಚೆನೂ 1 hour ಟೆನ್ನಿಸ್ ಆಡ್ಕೊಂಬರೋರು. ಯಾವಾಗ ಅಪ್ಪ 2012 ಅಕ್ಟೋಬರ್ 19. ಓಕೆ, ಅಂದ್ರೆ ಹಿ ವಾಸ್ ವೆರಿ ಮಚ್ ಫಿಟ್ ಅಂಡ್ ಫೈನ್. ನ್ಯಾಚುರಲ್ ಅಷ್ಟೇನೆ, ನ್ಯಾಚುರಲ್. 87 ಅಲ್ಲ, ಸೊ ಹಂಗಾಯ್ತು. ಸೊ ಅವ್ರದ್ದು ಸರ ಇದ್ರಲ್ಲಿ ನಮ್ಮಮ್ಮ ಯಾರೋ ಕೇಳ್ಬಿಟ್ರಂತೆ, ನಿಮ್ ತಮ್ಮನ ಅಂತ ಒಟ್ಟಿಗೆ ಹೋಗ್ತೀನಾಗ. ಸೊ ನಮ್ಮಮ್ಮಂಗೆ ಬೇಜಾರಾಗ್ಬಿಟ್ಟು, ನಾನ್ ಡಯಟ್ ಮಾಡ್ತೀನಿ ಅಂತ ಬರೀ ಹಸಿ ಹಸಿರು ಕಲರ್ದು ಏನೇನೋ ತಿಂತಾ ಕೂತಿದ್ರಂತೆ. ನಮ್ಮ ಅಪ್ಪನ್ಗೂ ತಿನ್ಸಿ, ನಮ್ಮಪ್ಪ ನನ್ನ ಬ್ಲಡ್ಡು ಹಸಿರಾಗ್ಬಿಡುತ್ತೆ ಇನ್ನು ಹಸಿರು ತಿಂದ್ರೆ. ಯಾಕಂದ್ರೆ ಅವ್ರಿಗೆ ಏನ್ ತಿಂದ್ರು ಅವ್ರಿಗೆ ಮೈ ಬರ್ತಿರ್ಲಿಲ್ಲ, ನಮ್ಮಮ್ಮಂಗೆ ಬೇಗ ಮೈ ಬರೋದು. ಸರಿ, ಆಮೇಲೆ ಕೊನೆಗೆ ನಮ್ಮಪ್ಪ 10 kg ಕಳ್ಕೊಂಡ್ರು, ನಮ್ಮಮ್ಮ ಏನು ಕಳೀಲಿಲ್ಲ. ಫೈನಲಿ ಅಯ್ಯೋ ಇದೆಲ್ಲ ಯಾರು ಮಾಡ್ತಾರೆ ಅಂತ ವಾಪಸ್ ದೋಸೆ ಇಡ್ಲಿ ಎಲ್ಲದಕ್ಕೂ ವಾಪಸ್ ಹೋದ್ರು ಅಂತ. ಅಮ್ಮ ಅಡಿಗೆ ಅಷ್ಟಾಗಿ ಮಾಡ್ತಿರ್ಲಿಲ್ಲ? ಇಲ್ಲ, ಮಾಡ್ತಾನೆ ಇರ್ಲಿಲ್ಲ. ಆಸ್ಮಾ ಅಂತ ಅವ್ರಿಗೆ ಅಡಿಗೆ ಮನೆಗೆ ಬಿಟ್ಟಿಲ್ಲ. ನಿಮ್ಮ ಅಜ್ಜಿ ಯಾರು ಬಿಟ್ಟಿರ್ಲಿಲ್ಲ? ನಮ್ಮ ಮನೇಲಿ ಯಾವತ್ತಿಂದನೂ ಮುತ್ತಜ್ಜಿ ಕಾಲದಿಂದನೂ ಅಡಿಗೆಯವರಿದ್ರು. ಈಗ ನನಗೂ ಇಂಟ್ರೆಸ್ಟ್ ಇಲ್ಲ ಅಡಿಗೆಲಿ. ಓಕೆ, ಅವ್ರು ಯಾರು ಮಾಡಿದ್ರೆ ಏನ್ ಬೇಕೋ ತಗೋತೀನಿ ಅಷ್ಟೇ. ಅಲ್ಲಿ ಹಂಚು ನೋಡಿದ್ವಿ, ಇದು ಹೊಗೆಗೂಡು. ಹೌದು. ಇದು ಮೊದಲು ಈ ಟೆರೆಸ್ ಹೇಗಿತ್ತಮ್ಮ? ಅಂದ್ರೆ ಟೆರೆಸ್ ಆಗಿತ್ತ ಇದು? ಇದು ಆಕ್ಚುಲಿ ಇದೇ ತರ ಮನೆ ಇತ್ತು. ಕೆಳಗಡೆ ಏನ್ ಮನೆ ಇದೆ, ಗೋಡೆ ಇತ್ತು. ಈ ಪಿಲ್ಲರ್ಸ್ ಇದೆಯಲ್ಲ, ಗೋಡೆ ಇತ್ತು, ಬಾಲ್ಕನಿ ಎಲ್ಲ ಹಾಗೆ ಇತ್ತು. ಇದು ಮನೆ ಇತ್ತು. ಇದ್ರಲ್ಲಿ ನಮ್ ತಂದೆ ತಮ್ಮ ಇದ್ರು, ಶ್ರೀಧರ್ ಅಂತ, ಅವ್ರಿದ್ರು ಇಲ್ಲಿ. ಅಲ್ಲಿ ಫ್ಲಾಟ್ ಮಡ್ರಾಸ್ ಟೆರೆಸ್ ಇತ್ತು. ಸೊ ಅದನ್ನ ನಾನಂದೆ, ಈಗ ಸಾಹಿತ್ಯದೆಲ್ಲ ಚಟುವಟಿಕೆಗಳು ಶುರು ಮಾಡ್ಬೇಕಂದ್ರೆ ಸ್ವಲ್ಪ ಸ್ಪೇಸ್ ಇರ್ಲಿ ಅಂತ ಇದನ್ನ ಕ್ಲೋಸ್ ಮಾಡೋದು ಬೇಡ, ಮತ್ತೆ ಮನೆ ತರ ಓಪನ್ ಇದ್ಕೊಳ್ಳಿ, ಇದು ಓಪನ್ ಆಗೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೊಗೆಗೂಡಿದೆ ನಮ್ಮ ಮನೆ. ಸೊ ಅಲ್ಲೊಂದ್ ಸ್ಪೇಸು ಮತ್ತೆ ಇಲ್ಲೊಂದ್ ಸ್ಪೇಸ್ ಸೆಪರೇಟ್ ಆಗಿ ಇರ್ಲಿ ಅಂತ ಮಾಡ್ತಾ ಇದೀನಿ. ಅಮ್ಮ ಇಲ್ಲೆಲ್ಲ ಓಡಾಡಿದ್ದಾರೆ? ಫುಲ್ ಇಲ್ಲೆಲ್ಲ ಓಡಾಡಿ ಎಲ್ಲ. ಅಂದ್ರೆ ಅಪ್ಪನ್ಗೆ ಅವ್ರಿಗೂ ಕೂಡ ಅಮ್ಮ ಹೋದಾಗ ಬಹಳ ಚಿಕ್ಕ ಏಜ್, ಅವ್ರು 30, ಅಮ್ಮಂಗಿದ್ 1 ವರ್ಷ ದೊಡ್ಡವರ ಅಷ್ಟೇ. ಅವರು ಅಂದ್ರೆ ನಿಮಗೆ ತಿಳಿದಿರೋ ಪ್ರಕಾರ, ಅಫ್ಕೋರ್ಸ್ ನೀವು ಕೇಳಕ್ ಆಗಿರಲ್ಲ, ನೀವು ಇಲ್ಲಿವರೆಗೂ ಹೇಳಿರೋ ಪ್ರಕಾರ ಅವರು ಈ ಲಾಸ್ ನ ಹೇಗೆ? ನನಗೆ ಗೊತ್ತಿರೋ ಪ್ರಕಾರ 2 ಇನ್ಸಿಡೆಂಟ್ಸ್ ಗೊತ್ತು. ಒಂದು, ನಮ್ಮ ಅಮ್ಮ ಹೋದ್ಮೇಲೆ ವಾಪಸ್ ಕಾಲೇಜ್ ಹೋದ್ರಲ್ಲ ಅವರು, ಮತ್ತೆ ಪಾಠ ಮಾಡಿ, BM ಶ್ರೀ ಅವ್ರದ್ದು ಕರುಣಾಳು ಬಾ ಬೆಳಕೆ
ಅದು ಹೇಳಕ್ ಹೋಗ್ಬಿಟ್ಟು ಹಿ ಗಾಟ್ ಚೋಕ್, ಹಿ ಕುಡ್ ನಾಟ್ ಕಂಟಿನ್ಯೂ, ಯಾವತ್ತೂ ಮಾಡಿಲ್ಲ, ನೀವು ಲೆಫ್ಟ್ ದ ಕ್ಲಾಸ್ ಬಂದ್ಬಿಟ್ರಂತ ಅದೊಂದು. ಮತ್ತೆ ನನ್ನ ಮಗು ಆಗಿದ್ದಾಗ ನಮ್ಮ ಅಜ್ಜಿ ಮನೆ 2 ಬೀದಿ ಆಚೆ ಇತ್ತಲ್ಲ, ದಿನಾ ಬಂದ್ ಸಾಯಂಕಾಲ ಸುಮ್ಮನೆ ಕುತ್ಕೊಂಡು ನನ್ನ ನೋಡೋರಂತೆ ತೊಟ್ಲಲ್ಲಿ ಮಲಗಿದ್ದನ್ನ. ಅದೆರಡು ವಿಚಾರ ನಂಗೆ ಗೊತ್ತಿದೆ. ಅಂಡ್ ದೆನ್ ಹಿ ಡಿಸೈಡೆಡ್ ನಾನು ಇನ್ನೊಂದು ಮದುವೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಅಮ್ಮಂದು ಎಷ್ಟೊಂದು ಸ್ಟೆಪ್ ಮದರ್ ಟ್ರೀಟ್ಮೆಂಟ್, ಬೆಕ್ಕಿನ ಕಣ್ಣು ಸ್ಟೆಪ್ ಮದರ್ ಟ್ರೀಟ್ಮೆಂಟ್ ಇತ್ತು. ದೆನ್ ಇನ್ನೊಂದು 2 ಯಾವ್ದೋ ಆ ಥರ ಇತ್ತಲ್ಲ. ಸೊ ಹಿ ಡಿಸೈಡೆಡ್ ಇಲ್ಲ ನನ್ನ ಮದುವೆ ಆಗೋದು ಆಗಿ ಬೇರೆ ತರೋದಿಲ್ಲ ಅವನಿಗೆ. ಅಗೇನ್ ಡೋಂಟ್ ಟೇಕ್ ಮೀ ರಾಂಗ್ ವೇ, ಇನ್ನೊಂದು ಮದುವೆ ಆಗಿಲ್ಲ ನಿಮ್ ತಂದೆ, ಅಥವಾ ಬೇರೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋ ತರದಲ್ಲೂ ಅಪ್ಪ ಇಲ್ಲ. ಆದ್ರೂ ಆ ಒಂದು ಎಮೋಷನಲ್ ಸಪೋರ್ಟ್ ಸಿಗಬೇಕಾಗಿದ್ದು ಯಾಕೆ ಮಿಸ್ ಆಯ್ತು ಐ ನಿಮ್ಗೆ? ಥಿಂಕ್ ಹಿ ವಾಸ್ ನಾಟ್ ಏಬಲ್ ಟು ಎಮೋಷನಲಿ ಎಕ್ಸ್ಪ್ರೆಸ್ ಅನ್ಸುತ್ತೆ. ನನ್ನ ಮಕ್ಳಿಗೆ ಅಷ್ಟು ಪ್ರೀತಿ ಸುರಿಸಿದ್ದಾರೆ. ಅದಕ್ಕೆ ಹೇಳ್ತೀನಿ, ಅಯ್ಯೋ ನನ್ನ ಮಕ್ಳು ಕಂಡ್ರೆ ಪ್ರಾಣ ನಮ್ ತಂದೆಗೆ. ನನ್ನ ಮಗಳ ಬಾಣ ಅಂತ ಅವರೇ ಮಾಡಿದ್ರು, ನನ್ನ ಮಗಂದ್ ಮಾಡಿದ್ರು. ನಿಮ್ ಮಕ್ಳು ಹುಟ್ಟಿದಾಗ ಹೇಗಿದ್ರು ಅಪ್ಪ? ತುಂಬಾ ಹಿ ವಾಸ್ ವೆರಿ ಮಚ್ ಇನ್ ಲವ್ ವಿತ್ ಮೈ ಚಿಲ್ಡ್ರನ್. ಅವ್ರು ಹೆಂಗಿದ್ರು? ಎಲ್ಲಾ ಮಾಡಿದ್ರು. ಅವ್ರಿಗಂತೂ ತಾತ ಅಂದ್ರೆ ಪ್ರೀತಿ. ನನ್ ಮಗ ಹತ್ತಿದ್ದೇ ನೋಡಿಲ್ಲ. ನಮ್ ತಂದೆ ಹೋದಾಗ ಹಿಸ್ಟರಿಕಲ್ ಆಗತ್ತ. ಇಲ್ಲಿ ಇಲ್ಲೂ ಇರ್ಲಿಲ್ಲ, ಅವನು ಅಮೆರಿಕಲ್ ಇದ್ದ. ತುಂಬಾ ತುಂಬಾ ಅತ್ತ. ಇವತ್ತಿಗೂ ನನ್ ಮಗಳು ನಮ್ಮ ಅಪ್ಪನ ಒಂದು ಬನಿಯನ್ನು ಇಟ್ಕೊಂಡೇ ಮಾಡ್ಕೊಳ್ಳೋದು. ಹೌದಾ? ತುಂಬಾ ಕ್ಲೋಸ್ ಇದ್ರು ತಾತ ಮೊಮ್ಮಕ್ಳು ಬಾಳ. ಅಟ್ಲೀಸ್ಟ್ ಮಗಳಿಗೆ ಕೊಡಕ್ಕಾಗದಿದ್ರೆ ಇಬ್ರು ಅದನ್ನೇ ನನಗೆ ಅದೊಂದು ಸಮಾಧಾನ. ಹೀಗೆ ಆಲ್ ದಟ್ ಇಮೋಷನ್ ಆರ್ ವಾಟ್ ಎವರ್ ಟು ಮೈ ಚಿಲ್ಡ್ರನ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಅಂದ್ರೆ ನನಗ್ ಕೊಡಕ್ ಆಗದಿದ್ ಮೇ ಬಿ ಅವ್ರದ್ದು ಆ ಲಾಸ್ ಆಗ್ಲಿಲ್ಲ ಅನ್ಸುತ್ತೆ, ಅವ್ರಿಗೆ ಆಗ್ಲಿಲ್ಲ. ಅಂಡ್ ಐ ವಾಸ್ ಅ ಕಾನ್ಸ್ಟೆಂಟ್ ರಿಮೈಂಡರ್ ಅಲ್ಲ ಆಫ್ ಮೈ ಮದರ್ ಡೈಯಿಂಗ್. ಬಟ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್ ಅಲ್ಲ. ಅಲ್ಲ ನಂದಲ್ಲ, ಆದ್ರೆ ಮೈಂಡ್ ಪರಿಸ್ಥಿತಿ, ನಮ್ಮ ಮನೆ ಪರಿಸ್ಥಿತಿ ಹಂಗಿತ್ತು. ಈಗ ಪ್ರತಿಯೊಂದು ಹೆಣ್ಮಗಳಿಗಮ್ಮ ಇಬ್ರು ಹೀರೋಗಳು ಅವ್ರ ಲೈಫ್ ಅಲ್ಲಿ. ಒಂದು ಅವರಪ್ಪ, ನಿಮ್ಮ ಫಸ್ಟ್ ಹೀರೋ ನಿಮ್ಮ ತಂದೆ. ಹೌದು, ಅದ್ರಲ್ಲೂ ಹೆಣ್ಮಕ್ಳಿಗೆ ಅಪ್ಪ ಆದ್ಮೇಲೆ ಗಂಡ. ಹೌದು. ಸೊ ನಿಮ್ಮ ರಿಯಲ್ ಲೈಫ್ ಇನ್ನೊಬ್ಬ ಹೀರೋ. ಇಟ್ ವಾಸ್ ಪ್ರಿಟಿ ಮಚ್ ದ ಸೇಮ್ ಆಸ್ ಮೈ ಫಾದರ್, ಲಿಟಲ್ ಇಮೋಷನ್ಲೆಸ್. ಓಕೆ, ಅದೇ ದಟ್ ಈಸ್ ಮೈ ಡೆಸ್ಟಿನಿ ಇನ್ ದಿಸ್ ಲೈಫ್ ಟೈಮ್. ದಟ್ ನನಗೆ ಅನ್ಸುತ್ತೆ, ನನಗೆ ಆ ಇಮೋಷನಲ್ ಫುಲ್ಫಿಲ್ಮೆಂಟ್ ಯಾವತ್ತೂ ಸಿಗೋದಿಲ್ಲ. ಅದು ದಟ್ ಈಸ್ ಮೈ ಡೆಸ್ಟಿನಿ. ಅದಕ್ಕೆ ನಾನು ಅದನ್ನು ನೋಡಕ್ ಹೋಗಲ್ಲ. ನನ್ನ ಬ್ಲಡ್ ಹಂಚ್ಕೊಂಡು ಹುಟ್ಟಿದಾರ ಅಥವಾ ಇನ್ನೇನೋ ಹುಟ್ಟಿದಾರ, ಇನ್ಯಾರೋನ, ನಾನು ಐ ಜಸ್ಟ್ ಗಿವ್ ಮೈ ಲವ್ ಅಷ್ಟೇ. ಯಾರಿಗೆ ಬೇಕು ನಂದು ಪ್ರೀತಿ, ಯಾರಿಗೆ ಬೇಕು ನನ್ನ ಸಪೋರ್ಟ್, ಯಾರಿಗೆ ಬೇಕು ನಾ ಕೊಡ್ತೀನಿ. ಮಕ್ಕಳಾಗ್ಲಿ, ಪ್ರಾಣಿಗಳಾಗ್ಲಿ, ಯಾರೇ ಆಗಲಿ. ಸೊ ನನ್ಗೆ ಎಕ್ಸ್ಪೆಕ್ಟೇಷನ್ಸ್ ಇವಾಗ ಏನೂ ಇಲ್ಲ, ಝೀರೋ. ಆ್ಯಂಡ್ ಐ ಇವಾಗ ತುಂಬ ಪೀಸ್ಫುಲ್ ಆಗಿದ್ದೀನಿ. ನಂಗೆ ಅದು ಬೇಕಿಲ್ಲ ಎಕ್ಸ್ಪೆಕ್ಟೇಷನ್ಸ್. ಈಗ ನನ್ನನ್ನು ನಾನು ಪ್ರೀತಿ ಮಾಡ್ಕೋತೀನಿ. ಮತ್ತೆ ನನಗೆ ಯಾರು ಒಂದು ವಿಶ್ವಾಸ, ಒಂದಿಷ್ಟು ಅಕ್ಕರೆ ಮಾತುಗಳು ಹೇಳ್ತಾರೆ, ನಾ ಅವ್ರಿಗೆ ಅದನ್ನು ತೋರಿಸ್ತೀನಿ. ಸಾಕು ನಂಗೆ ನೀನ್ ಜಾಸ್ತಿ ಬೇಡ. ಬರೀ ಅಕ್ಸೆಪ್ಟೆನ್ಸ್, ಎಕ್ಸ್ಪೆಕ್ಟೆನ್ಸ್ ಇಲ್ಲ, ಏನಿಲ್ಲ. ಎಕ್ಸ್ಪೆಕ್ಟೇಷನ್ ಝೀರೋ, ಅಕ್ಸೆಪ್ಟೆನ್ಸ್. ಅಂಡ್ ಮೇ ಬಿ ಇದು ಹಿಂಗ ಆಗ್ಬೇಕಂತ ಇರ್ಬೋದು ನನ್ನ ಜೀವನದಲ್ಲಿ. ನಾನು ಈಗ ಅದನ್ನೇ ಕೊರಗ್ತಾ ಕೂತ್ರೆ ಇನ್ ಎಷ್ಟು ವರ್ಷ ಕೊರಗಕ್ಕ. ನೀವು ಈ ಶಾಸ್ತ್ರ ಜ್ಯೋತಿಷ್ಯ ಇದೆಲ್ಲ ತುಂಬಾ ನಂಬ್ತೀನಿ. ತುಂಬಾ ತೋರಿಸಿದೀರಾ ಜಾತಕ? ಸದಾ ತೋರಿಸ್ತಾ ಇರ್ತೀನಿ. ಓಕೆ, ಎನಿ ಪ್ರಿಡಿಕ್ಷನ್ಸ್? ಇದಂತೂ ಅವ್ರಿಗೆ ಯಾವತ್ತೂ ಹೇಳಿದ್ರು. ನಂಗೆ ಇಲ್ಲಿ ಮೈಸೂರಲ್ಲಿ ಒಬ್ರು ಇದ್ದಾರೆ, ಅವರು ತುಂಬಾ ಹಿಂದೆನೆ ಹೇಳಿದ್ರು, ಇಮೋಷನಲಿ ನಿಮ್ಗೆ ಯಾವತ್ತೂ ಸಿಗೋದಿಲ್ಲ, ನಿಮ್ಗೆ ಹೇಳಿದ್ರ ವಾಯ್ಡ್ ಯಾವತ್ತೂ ಇರುತ್ತೆ ಅಂತ ಹೇಳಿದ್ರು. ಅದು ಹೇಳಿದ್ರು. ಅಂಡ್ ಚೆನ್ನಾಗಿ ಹೇಳೋರು ಇದ್ದಾರೆ, ಕೆಲವು ತಪ್ಪು ಹೇಳೋರು ಇದ್ದಾರೆ. ಜನರಲಿ ಏನಂದ್ರೆ ಇವಾಗ ನನಗೆ ಫಸ್ಟ್ ಇದೆಲ್ಲ ಯಾವ್ದು ನಂಬ್ತಾ ಇರಲಿಲ್ಲ, ಶಾಸ್ತ್ರ ಜಾತಕ ತೋರಿಸೋದು. ನನ್ನ ಸಿನಿಮಾಗಳು ಫ್ಲಾಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ನನ್ನ 2ನೇ ಮಗಳು ಹುಟ್ಟಿದಂತ ಟೈಮ್ನಲ್ಲಿ ನನ್ನ ಶ್ರೀಮತಿಗೆ ಸ್ವಲ್ಪ ಡೆಲಿವರಿ ಕಾಂಪ್ಲಿಕೇಶನ್ಸ್ ಆಯ್ತು. ಅವಳು NICU ನಲ್ಲಿದ್ದು, ನನ್ನ 2ನೇ ಮಗಳು ನಿಯೋನೆಟಲ್ ICU ನಲ್ಲಿ ಫಾರ್ 2 months ಇದ್ಲು ಅವಳು. ಅವತ್ತಿಗೆ ನಾನು ದೇವಸ್ಥಾನಗಳು, ಈ ಶಾಸ್ತ್ರ ಎಲ್ಲ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ದೇವ್ರು ನಂಬಲ್ಲ ಅಂತ ನಂಬಿಕೆ ಇತ್ತು, ಎಷ್ಟು ಬೇಕೋ ಅಷ್ಟು ಇರ್ತಿದ್ದು. ಬಟ್ ಅತಿಯಾಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅವಾಗ ನಾನ್ ಕಲ್ತ್ಕೊಂಡಿದ್ ಪಾಠ, ಗೆದ್ದಾಗ ನಮ್ಗೆ ಏನೂ ನಂಬೇಕು ಅನ್ಸಲ್ಲ, ಸೋತಾಗ ಎಲ್ಲಾನು ಇದ್ರದ್ದು. ಇವಾಗ ಮಾತಾಡೋಣ, ಈ ಮ್ಯೂಸಿಯಂದು, ಈ ಜಾಗದ್ದು, ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಏನೇನ್ ಪ್ಲಾನ್ಸ್ ಇದೆ ಇದರಲ್ಲಿ? ಇದು 2 years ಆಯ್ತು ಆಕ್ಚುಲಿ ಆಗಿ. ನಾವು ಅವಾಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು 2 ವರ್ಷ ಆಯ್ತು. 2 ವರ್ಷ ತಗೋತು, ಯಾಕಂದ್ರೆ ಎಲ್ಲ ಸುಣ್ಣ ಮತ್ತೆ ಬೆಲ್ಲ ಅದ್ರಲ್ಲಿ ಮಾಡಿರೋದ್ರಿಂದ ತಗೋತು. ಅದಕ್ಕೆ ಎಷ್ಟು ತಂಪಿರೋದು ಅಂತ. ತುಂಬಾ ತಂಪಿದೆ, ತುಂಬಾ ತಂಪಿರುತ್ತೆ. ಸೊ ಪಂಕಜ್ ಮೋದಿ ಅಂತ ಅವರು CM ಅವಾರ್ಡು ಸಿಕ್ತು ರೀಸೆಂಟ್ ಆಗಿ. ಯುನೆಸ್ಕೋ ಏನೋ ಆಡ್ ಮಾಡಿ, ಸೋಮನಾಥ್ಪುರ ಅದೆಲ್ಲ ಆಡ್ ಮಾಡಿಸಿದ್ರು ಯುನೆಸ್ಕೋಗೆ, ಅವ್ರಿಗೆ ಅವಾರ್ಡ್ ಸಿಕ್ತು. ಸೊ ವೆರಿ ಗುಡ್. ಹಳೆ ಮನೆ ಅಥವಾ ಹಳೆ ಅರಮನೆ, ಟೆಂಪಲ್ಸ್ ಇದ್ರೆ ರೆಸ್ಟೋರ್ ಮಾಡ್ತಾರೆ ಅವರು. ಸೊ ಇದರಲ್ಲಿ ನಾನು ಮಾಡ್ಬೇಕು ಅಂದ್ರೆ ಒಂದು ಕೌನ್ಸಿಲಿಂಗ್ ರೂಮ್,
ಏನ್ ಕೌನ್ಸಿಲಿಂಗ್ ರೂಮ್ ಅಂದ್ರೆ ಅದೇ ಐ ನೀಡ್ ಅ ಕೌನ್ಸಲರ್ ಹೂ ವಿಲ್ ಕೌನ್ಸಲ್ ಪೀಪಲ್. ಈ ತರ ಏನಾದ್ರು Challenges ಪೇರೆಂಟ್ ಬಂದಾಗ. ಕೌನ್ಸಿಲಿಂಗು, ಮತ್ತೆ ಮೇ ಬಿ ಮ್ಯಾರಿಟಲ್ ಕೌನ್ಸಿಲಿಂಗ್ ಆಗ್ಬೋದು. ಇಲ್ಲೇ ಮಾಡೋದು ಅದನ್ನ. ಇಲ್ಲೇ ಕೆಳಗಡೆ ಒಂದು ಅಮ್ಮ ಮಲ್ಕೋತಿದ್ ರೂಮ್ ಅಲ್ಲೇ ಮಾಡೋಣ ಅಂತ. ದೇರ್ ನೌ ಐ ಆಮ್ ಸ್ಟೇಯಿಂಗ್ ಆ ರೂಮ್ ಅಲ್ಲಿ, ಅಲ್ಲೇ ಮಾಡೋಣ ಅಂತ. ನಾಟ್ ಫಾರ್ ಕ್ಯಾಮ್ರಾ, ವಿತೌಟ್ ಕ್ಯಾಮ್ರಾ, ಜಸ್ಟ್ ಐ ವಾಂಟ್ ಟು ಸಿ ಒನ್. ಡೆಫಿನೆಟ್ಲಿ ತೋರಿಸ್ತೀನಿ. Not for camera. ಓಕೆ, ಡೆಫಿನೆಟ್ಲಿ, ಯಾ. Yeah. ಸೊ ಅಲ್ಲಿ ಕೌನ್ಸಿಲಿಂಗ್ ರೂಮ್ ಮಾಡ್ಬೇಕಂತಿದ್ದೀನಿ. ಸೊ ಅದೊಂದಿದೆ ಆಕ್ಟಿವಿಟಿ. ಪ್ಲಸ್ ಈ ಲೋ ಇನ್ಕಮ್ ಗೌರ್ಮೆಂಟ್ ಸ್ಕೂಲ್ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಒಂದು ಪಪೆಟ್ ಶೋಗಳು ರೆಗ್ಯುಲರ್ ಗೆ ಏರ್ಪಡಿಸೋಣ ಅಂತ. ಒಬ್ರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ದಾರೆ ಇಲ್ಲೇನೆ, ಅವರು ತುಂಬಾ ಶಿ ಇಸ್ ವೆರಿ ಕೀನ್. ನಾನೇ ಸ್ಕ್ರಿಪ್ಟ್ ಬರೀತೀನಿ ಮೇಡಮ್ ಅಂತ ಹೇಳಿದ್ರೆ, ಬರೀರಿ. ಈಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಂದು ಇಂಪಾರ್ಟೆಂಟ್ ಸೀನ್ ಅವ್ರದ್ದು ಬ್ಯಾಟಲ್ದು, ಅದು ತಗೊಂಡು ಆ ಮಕ್ಳನ್ನೆಲ್ಲ ಕರ್ಕೊಂಡ್ ಶಿ ವರ್ಕ್ಸ್ ಫಾರ್ ದ ಗೌರ್ಮೆಂಟ್ ಸ್ಕೂಲ್, ಎಲ್ಲಾ ಮಕ್ಳು ಕರ್ಕೊಂಡ್ ಬರ್ತಾರಂತೆ. ನಾನ್ ಪಪೆಟಿಯರ್ಸ್ ಕರೆಸ್ತೀನಿ. ಸೊ ಆ ಪಪೆಟ್ ಶೋ ಮಾಡಿದಾಗ ಆ ಮಕ್ಳಿಗೆ ಸೆನ್ಸರಿ ನಿಂತ್ಕೊಳುತ್ತೆ ವಿಜುವಲ್ ಅಲ್ಲಿ ನೋಡಿದಾಗ. ನೀವು ಪಾಠ ಒಂದ್ ಮಕ್ಕ ಮಕ್ಕಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅದು ಇದು ಅಂತಂದ್ರೆ ಅದು ಅಷ್ಟು ತಲೆಯಲ್ಲಿ ನಿಲ್ಲಲ್ಲ ಅದು. ಸೊ ಅವ್ರು ನೋಡಿದಾಗ ಎದುರುಗಡೆ ಅದು ನಿಲ್ಲತ್ತೆ. ಸೊ ಅದನ್ನ ಒಂದಿಷ್ಟು ಆಕ್ಟಿವಿಟೀಸ್ ಎಲ್ಲ ಮಾಡ್ಬೇಕು ಅಂತ ಇದ್ದೀನಿ. ದೆನ್ ಶಾರ್ಟ್ ಸ್ಟೋರಿ ಕಾಂಪಿಟಿಷನ್ಸ್ ಕಾಲೇಜು ಅವ್ರಿಗೆ, ಅಥವಾ ಕಾಲೇಜ್ ಅವ್ರಿಗೆ ನೋಡಿದೆ ಒಂದ್ಸಲಿ. ಬಟ್ ಏನಂದ್ರೆ ಮೆಚುರಿಟಿ, ಮೆಂಟಲ್ ಮೆಚುರಿಟಿ ಪಾಪ ಇನ್ನೂ ಬಂದಿಲ್ಲ. ಸೊ ಅದರಿಂದ ಸ್ವಲ್ಪ ಹೈಯರ್ ಇದನ್ನೇ ನೋಡ್ಬೇಕಾಗತ್ತೆ. ದೆನ್ ವರ್ಕ್ಶಾಪ್ಸ್, ಆಥರ್ಸ್ ಹೇಳಿದೀನಿ ವರ್ಕ್ಶಾಪ್ಸ್ ಬಂದು ಮಾಡಿ ಅಂತ. ಸೊ ಆಮೇಲೆ ಅವ್ರಿಗೆ ಈಗ ಆಮೇಲೆ ಇದು ನಾನು ಹೇಳೋದೇನು ಅಂದ್ರೆ, ಬೆಳ್ಳಿ ಮೋಡ ನಾನು ಒಬ್ಳದಲ್ಲ, ಇದು ಈ ಮ್ಯೂಸಿಯಂ ನೇಮ್ ಬೆಳ್ಳಿ ಮೋಡ ಅಷ್ಟೇ. ಇದು ಹೆಸರು ಬೆಳ್ಳಿ ಮೋಡ. ಮತ್ತೆ ನಂದು ಬೆಳ್ಳಿ ಮೋಡ ಶುರುವಾದ್ಮೇಲೆ ಎಲ್ಲರೂ ಬನ್ನಿ, ಅಮ್ಮ ಎಲ್ಲಿದ್ರು, ಹೇಗೆ ಬದುಕಿದ್ರು, ಏನೇನು ಉಪಯೋಗಿಸ್ತಿದ್ರು ಎಲ್ಲ ಇರುತ್ತೆ ಇದರಲ್ಲಿ. ಮತ್ತೆ ವಿಶ್ವಾಸ, ಈ ನಿಮ್ಮ ಮಕ್ಳಿಗೂ ಓದಿಸಿ ಅಂತ, ಮುಂದಿನ ಜನರೇಷನ್ಗೆ ಎಲ್ಲ ಓದ್ಬೇಕಲ್ಲ. ಸೊ ಎಲ್ಲರ ಕಾದಂಬರಿನೂ, ಅಮ್ಮಂದು ಅಂತಲ್ಲ, ಎಲ್ಲರ ಕಾದಂಬರಿಗಳು ಓದಿಸಿ ಕನ್ನಡದನ್ನ ಬೆಳೆಸಿ ಅಂತ ಹೇಳ್ತೀನಿ. ಅಮ್ಮ ಬಿಟ್ಟು ನಿಮ್ಮ ಮೇಲೆ ನಮ್ಮ ಕನ್ನಡದ ಲೇಖಕಿಯರು ಯಾರು ಹೆಚ್ಚು ಪರಿಣಾಮ ಬೀರಿದ್ದಾರೆ?